ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಮಸ್ಕಾರ ಎಲ್ಲರಿಗೂ. ನನ್ನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಸ್ವಲ್ಪ ನನಗೆ ಹುಷಾರಿಲ್ಲ ಅಂದರೆ ಜ್ವರ ಶೀತ ಈ ಮಳೆಗಾಲದಲ್ಲಿ ಇದ್ದಿದ್ದೆ ಅಲ್ವಾ, ಸೊ ಅದು ಬಿಟ್ಟರೆ ನಾನು ಕೂಡ ಆರಾಮಾಗಿದ್ದೀನಿ. ಈ ವ್ಲಾಗಲ್ಲಿ ನಾವು ನಮ್ಮ ದೊಡ್ಡಮ್ಮನ ಮನೆಯಲ್ಲಿ ಹೇಗೆ ಗೌರಿ ಹಬ್ಬನ ಆಚರಿಸಿದ್ವಿ ಅನ್ನೋದನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹುಷಾರಿಲ್ದಿದ್ದ ಕಾರಣ ನಾನು ಜಾಸ್ತಿ ವೀಡಿಯೋಸ್ ತೊಗೊಳಕ್ಕಾಗಲಿಲ್ಲ, ಬಟ್ ನಾನು ನಮ್ಮ ಕಡೆ ಹೇಗೆ ಮಾಡ್ತೀವಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಸೊ ಈ ವಿಡಿಯೋದಲ್ಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ನ ಕೂಡ ತೋರಿಸ್ತೀನಿ. ಇವಳು ನನ್ನ ಅಕ್ಕ. ಸೊ ಇವಳು ಕೂಡ ಇವಾಗ ಬಂದಿದ್ದಾಳೆ. ನಾನು ಲಾಸ್ಟ್ ವ್ಲಾಗ್ ಚನ್ನಗಿರಿಯಲ್ಲಿ ಇವ್ರದ್ದು ಹೋಮ್ ಟೂರ್ ಮಾಡಿದ್ದು ನೋಡಿರ್ಬೋದು ನೀವು. ಸೊ ಇವ್ರು ನಮ್ಮ ಅಂಕಲ್ಲು. ಇವಾಗ ಫುಲ್ ಎಲ್ಲ ಒಂಥರ ರೊಟ್ಟಿ ಕಂಬಳ ಅಂತ ಹೇಳ್ಬೋದು. ಫುಲ್ ಎಲ್ಲ ರೊಟ್ಟಿ ಮಾಡ್ತಾಯಿದ್ರು. ಇವಾಗ ರೊಟ್ಟಿ ಸಂಜೆ ಜೋಳ ಕೂಡ ಬೇಯಿಸಿದ್ರು. ಜೋಳ ತಿಂದು ಇವಾಗ ರೊಟ್ಟಿ ಮಾಡ್ತಾ ಇದ್ದಾರೆ. ಸೊ ನಾನೇನು ಹೆಲ್ಪ್ ಮಾಡಲಿಲ್ಲ. ನಮ್ಮ ಮನೆಯಲ್ಲ ಇವಾಗ ತುಂಬ ಜನ ಇದ್ದಾರೆ ಅಡುಗೆ ಮಾಡೋಕ್ಕೆ, ಮತ್ತೆ ನಾವು ಹೋಗಬೇಕಾಗಿಲ್ಲ. ಹಾಗೆ ಟಿ ವಿಯಲ್ಲಿ ಕೂಡ ಉಪೇಂದ್ರನ್ ಫಿಲ್ಮ್ ಹಾಕಿದ್ರು, ಎಲ್ಲ ನೋಡ್ತಾ ಇದ್ರು. ಮನೆ ತುಂಬ ಮಕ್ಕಳು ಇಲ್ಲಿ. ನಮ್ಮ ಅಕ್ಕನ ಮಗ ಹಾಗೆ ನಮ್ಮ ಚಿಕ್ಕಪ್ಪನ ಮಗ, ಇವ್ನು ನೋಡಿ ಆರವು, ಹಾಗೆ ಇವ್ನು ಇಶಾನು. ಇವರಿಬ್ರು ಇಲ್ಲಿ ರೊಟ್ಟಿ ಹಿಟ್ಟು ತಂದ್ಬಿಟ್ಟು ಅವ್ರ ಗಾಡಿ ಮೇಲೆ ತಟ್ತಾ ಇದ್ದಾರೆ. ಇವರಿಬ್ರು ತುಂಬಾನೇ ಕ್ಯೂಟಾಗಿ ಮಾತಾಡ್ತಾರೆ. ಇವ್ರ ಮಾತು ಹಾಕೋಣ ಅಂತ ನನಗೂ ಆಸೆ, ಬಟ್ ಇವ್ರು ಟಿ ವಿ ಹಾಕೊಂಡಿದ್ದಾರೆ, ಸೊ ಅದು ಕಾಪಿರೈಟ್ ಆಗಿಬಿಡತ್ತೆ. ಟಿ ವಿಯಲ್ಲಿ ಹಾಡು ಬರ್ತಾ ಇತ್ತು. ಹಾಗೆ ನಾ ಹಿಂದ್ಗಡೆ ಹೋಗದೆ ತುಂಬ ಟೈಮ್ ಆಗಿತ್ತು. ನಾ ಇವ್ರ ಮನೆಯಲ್ಲಿ ತುಂಬ ಚೆನ್ನಾಗಿರೋ ಡೇರೆ ಹೂವೆಲ್ಲ ಬಿಟ್ಟಿದೆ ನೋಡ್ಬೋದು. ಆಮೇಲೆ ಇದು ಗೌರಿ ಗಿಡ ಅಂತ, ನೀವು ಸೈನ್ಸ್ ಎಕ್ಸ್ಪೆರಿಮೆಂಟ್ ಮಾಡಿರ್ಬೋದು. ಲೈಕ್ ಕಲರ್ ಚೇಂಜ್ ಆಗುತ್ತೆ ಇದು ಸ್ಟೆಮ್ದು. ಈ ಗಿಡದಲ್ಲಿ ಒಂದು ಕಾಳು ಬರುತ್ತೆ. ಈ ಕಾಳನ್ನ ಹಿಂಗ್ ಟಚ್ ಮಾಡಿದ್ರೆ ಅದು ಸುರುಳಿ ಸುತ್ಕೊಳ್ಳುತ್ತೆ ನೋಡಿ. ಇದೇ ಕಾಳು ನಂಗೆ ಅವಾಗ ತುಂಬಾ ಇಷ್ಟ. ನಾನ್ ಸಣ್ಣವಳು ಇರುತ್ತೆ. ಆಮೇಲೆ ನೋಡ್ಬೋದು ಇಬ್ಬನಿ ಹೂವು ತಗೊಂಡ್ಬರ್ತಾ ಇದ್ಲು ಪೂಜೆಗೆ. ಇದು ಇಂದ್ರನ್ ಹೂವು ಅಂತೇನೋ ಅಂತಾರೆ ಅಂದ್ಲು. ಆಮೇಲೆ ಮತ್ತೆ ಅವ್ರ ಪಪ್ಪ ಬಾಳೆ ಎಲ್ಲ ತಗೊಂಡ್ಬಂದ್ರು. ಸೊ ವಿಡಿಯೋಗೆ ಮತ್ತೆ ಬರ್ತೀನಿ ಅಂತ ಬರ್ತಾ ಇದಾರೆ ಅಪ್ಪ ಮಗಳು. ಇಲ್ಲಿ ಹೂ ತಗೊಂಡ್ಬಂದಿದ್ದಾರೆ. ಏನು ಈ ಹೂ ಇಬ್ಬನಿ? ಇದು ಇಂದ್ರನ್ ಹೂವಾ? ಗೌರಿ ಹಬ್ಬದ ಶ್ರೇಷ್ಠ. ಇವನೆಂತಂದ ಇಂದ್ರ. ಓ ಗೈಸ್, ಸ್ವಾಣೆ ಅಜ್ಜಿ ಬಂದ್ಲು. ಸ್ವಾಣೆ ಅಜ್ಜಿ ಅವರು ಯಾಕೆ ಇಷ್ಟು ಲೇಟು? ಸ್ಪೋರ್ಟ್ಸ್ ವಿನ್ ಆದ್ರ? ಸೆಕೆಂಡ? ಯಾವ್ದ್ರಲ್ಲಿ? ಕಬಡ್ಡಿ ಸೆಕೆಂಡಾ? ಸ್ವಾಣೆ ಅಜ್ಜಿ ಬಂದ್ಬಿಟ್ಲು. ಓ ಏನಿದೆ ಬನ್ನಿ. ಒಳಗಡೆ ತಗೊಂಡು ಹೋಗ್ಬಾರ್ದು, ಅಲ್ಲೇ ಇಡು. ಅಲ್ಲಿ ಬೇಡ ಅಲ್ಲಿ ಮೇಲಿಡು. ಏನ್ ಗಿಡ ಅಂಕಲ್ ಅದು? ಬೊಮ್ಮಕ್ಕನ ಗಿಡ. ಬೊಮ್ಮಕ್ಕ ಅಂದ್ರೆ ಏನು? ಬೊಮ್ಮಕ್ಕನ ಕಾಳು ಅಂತ ಬಿಡ್ತಾರೆ. ಹೆಸರು ಬೊಮ್ಮಕ್ಕನ ಗಿಡ. ಬೊಮ್ಮಕ್ಕನ ಗಿಡ ಮತ್ತೆ ಕೆಸುವಿನ ಗಿಡ. ಗೌರಿ ಗಿಡ. ಗೌರಿ ಗಿಡ ಹಿಂದಿದೆ. ಇದ್ರ ಕಾಳು ಇದ್ರೊಳಗೆ ರಾಗಿ ತರ ಕಾಳು ತಿನ್ಬೋದು. ರಾಗಿ ತರ ಕಾಳು ಇರುತ್ತೆ. ಬೊಮ್ಮಕ್ಕನ ಗಿಡ. ನಮ್ಮ ದೊಡ್ಡಮ್ಮ ಅಮ್ಮ ಹಾಗೆ ಚಿಕ್ಕಮ್ಮನ ಡೈರೆಕ್ಷನ್ ಪ್ರಕಾರ ನಮ್ಮ ಅಕ್ಕ ಎಲ್ಲ ಜೋಡಿಸ್ತಾ ಇದ್ಲು. ನಾನು ಜಾಸ್ತಿ ಏನು ಹೆಲ್ಪ್ ಮಾಡಲಿಲ್ಲ ಯಾವುದಕ್ಕೂ. ಸೊ ಅಕ್ಕನೇ ಎಲ್ಲ ಮಾಡಿದ್ದು, ನಾನು ಜಸ್ಟ್ ವಿಡಿಯೋ ಮಾಡಿದ್ದಷ್ಟೇ. ಸೊ ನೋಡ್ತಾ ಇರ್ಬೋದು, ಇದು ಸ್ವಾಣೆ ಅಜ್ಜಿ. ಆಮೇಲೆ ಇದು ನಮ್ಮದು ಹಿರಿಯರು, ಅಂದರೆ ಇಡಿಕ್ಲಿಗೆ ನಾವು ಊಟ ಎಲ್ಲ ಇಡ್ತೀವಿ. ಸೊ ಏನಾದರೂ ಯಾವುದೇ ಲೈಕ್ ಹಬ್ಬ ಇದ್ರೂ ಅದು ಸಂಪ್ರದಾಯ ಕೆಲವೊಬ್ರು ಆಚರಿಸ್ಕೊಂಡು ಬಂದಿರ್ತಾರೆ. ಸೊ ಆ ಥರ ಮಾಡ್ತೀವಿ. ಹಾಗೆ ಇದು ಸಾನಿಕಂದು, ಲೈಕ್ ಸಾಗರದಲ್ಲಿ ಇವತ್ತು ತಾಲೂಕ್ ಲೆವೆಲ್ ಇತ್ತು, ಅದ್ರಲ್ಲಿ ಸೆಕೆಂಡ್ ಬಂದ್ರಂತೆ. ಸೊ ಡಿಸ್ಟ್ರಿಕ್ಟ್ ಲೆವೆಲಿಗೆ ಸೆಲೆಕ್ಟ್ ಆಗಿದ್ದೀನಿ ಅಂತ ಹೇಳಿದ್ಲು ಕಬಡ್ಡಿಯಲ್ಲಿ. ಅವಳೇ ಯಾವಾಗಲೂ ಅಷ್ಟೇ ಈ ಸ್ವಾಣೆ ಅಜ್ಜಿ ಆಗೋದು ಅವಳೇ. ಸ್ವಾಣೆ ಅಜ್ಜಿ ಕೊಡೋದು ವೇಷ. ಸೊ ಅವಳಿಗೆ ಒಂದು ಹೊಸ ಸ್ಯಾರಿ ಕೊಟ್ಟರು ಸ್ವಾಣೆ ಅಜ್ಜಿದು. ಬಟ್ ನಾವು ಇದು ಅಜ್ಜಿ ಸ್ಯಾರಿ ಥರ ಇಲ್ಲ, ತುಂಬ ರೇಷ್ಮೆ ಸ್ಯಾರಿ ಆಯಿತು ಬೇಡ ಅಂತ ಅಂದ್ಬಿಟ್ಟು ನಾನು ನಮ್ಮ ಅಕ್ಕ ಈ ಸ್ಯಾರಿ ಅವಳಿಗೆ ಉಡಿಸಿದ್ವಿ. ಹಾಗೆ ಕೂದಲಿಗೆ ಪೌಡ್ರ್ ಹಚ್ಚಿದ್ದೀವಿ. ಪ್ರತಿ ವರ್ಷ ಇವಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಳೆ ಸ್ವಾಣೆ ಅಜ್ಜಿಯಾಗಿ. ಈ ವರ್ಷ ಯಾಕೋ ಅಷ್ಟು ಲೈಕ್ ಹೈ ಲೆವೆಲ್ ಪರ್ಫಾರ್ಮೆನ್ಸ್ ಇರಲಿಲ್ಲ ಇವ್ರದ್ದು, ಯಾಕಂದರೆ ಸ್ವಲ್ಪ ಸುಸ್ತಾಗಿದ್ರು ಕಬಡ್ಡಿ ಎಲ್ಲ ಆಟ ಇಟ್ಕೊಂಡು ಬಂದು. ಇದ್ರದ್ದು ವೀಡಿಯೋನ ಆಲ್ರೆಡಿ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದೆ, ಬಟ್ ಫುಲ್ ಹಾಕಿಲ್ಲ. ಈ ವಿಡಿಯೋದಲ್ಲೇ ನಿಮಗೆ ಮೇಕಿಂಗ್ ಎಲ್ಲ ಸಿಕ್ಬಿಡತ್ತೆ. ಫುಲ್ ಸೆಪ್ರೇಟಾಗಿ ಎಡಿಟ್ ಮಾಡಿ ಹಾಕಬೇಕು ಅಂದರೆ ನಾನು ಹಾಕ್ತೀನಿ. ಕಮೆಂಟ್ ಮಾಡಿ ಇನ್ ಕೇಸ್ ನಿಮಗೆ ಬೇಕಿದ್ದರೆ. ನೋಡಿ ನಿಮಗೆ ಹೇಗೆ ಅನಿಸುತ್ತೆ ಅಂತ ಹೇಳಿ. ಅವಳು ಸೊಪ್ಪು ಸರಿ ಹಿಡ್ಕೊಂಡು ಮೇಲೆ ಅವ್ಳು ಸೊಪ್ಪು ತರ್ತಾಳೆ ಅಡುಗೆ ಮಾಡೋಕ್ಕೆ.
ಮಲ್ಗೆ ಇಟ್ಕೊಳ್ಳೆ ಅಜ್ಜಿ ಬಂತು ಹಬ್ಬಕ್ಕೆ ಬಂತು ಅಜ್ಜಿ ನಿಧಾನ ಬಾ ಎಂತ ವಸಿ ಬಂದ ನಡ್ಕೊ ಬಂದ ನೀರ್ ತಬರೋ ಅಜ್ಜಿಗೆ ಖಾಲಿ ನೀರ್ ಹಾಕಿ ಅಜ್ಜಿಗೆ ಅಜ್ಜಿ ಮತ್ತೆ ಊರಾಗೆಲ್ಲ ಆರಾಮಿದ್ದಾರ ಬಾ ಪಡ ಬಾ ಆರಾಮಿದ್ದೀನಿ ಏನು ಅಜ್ಜಿ ನಿಧಾನ ಹೋಗಿ ಜಾರ್ತೈತೆ ಬಿದ್ದಿಯಾ ಕಾಲ್ಗೆ ಬೋತು ನಿಧಾನ ನಿಧಾನ ಕಾಲ್ ಜಾರ್ತೈತೆ ಮನೆ ಹಂಗೆ ನೋಡು ಕರಿಗಿರಲು ಬಿಡ್ತೀರಾ ಕರಿಗಿದ ಬಿಡ್ಸ ಬಟ್ಟೆ ತೊಳ್ಕೊಂಡು ಮತ್ತೆ ಬೆಕ್ಕೆಂದು ಅಜ್ಜಿ ನಿಧಾನ ಹೋಗೋ ಜಾಸ್ತಿ ಯಾರು ಬಿದ್ದೆ ಆರಾಮ್ತಿಗಿ ಮಾಡಿ ನಿಂಗೆಲ್ಲ ತಿನ್ನಂತದೆ ಏಡಿ ಎಲ್ಲ ಮಾಡಿ ಏಡಿ ಮೀನು ಎಲ್ಲ ಮಾಡಿದೀನಿ ಇಲ್ಲೇ ಹಿಂದೆ ಚಿಕ್ಕಾಗಿ ಹೋಗಿದ್ದೆ ಮಾಡಿದೀನಿ ಈ ಹುಡುಗ ಈ ಊರಿ ಪಿಳ್ಳೆ ಯಾರು ಮಗನ್ರು ಇವನೇ ತಿಮ್ಮಪ್ಪನ ಮಗ ಗೊತ್ತಾಗ್ಲಿಲ್ಲನೆ ಇಡ್ಲಿ ಯಾಕೆ ನನ್ನ ಮಗ ಹಾಕಣಿ ಬಿಟ್ರು ಅಜ್ಜಿಗೆ ಹಂಗಲ್ಲ ತುಂಟಾಟ ಮಾಡ್ಬಾರ್ದು ಡಿಸ್ಗಸ್ಟಿಂಗ್ ಅವಳು ಹೆಂಚಿ ಕಟ್ಟಲ್ಲ ಬಿಟ್ರು ಬಹಳ ತಲೆ ಅರ್ಥ ಮಾಡ್ತಾವ ಬಿಟ್ಟು ಬಿಡು ಆಯ್ತು ಹಂಗಾರ ಉಣ್ಣಾಕಿಕ್ರಿ ಏಡಿ ಸಾರ್ ಹಾಕ್ರಿ ಏಡಿಗೆ ಹಾಲು ಹರಿ ಅಲ್ಲ ಉಣ್ಣಕ್ ಹಾಕದ ಹಂಗಾರೆ ಎದಲ್ಲ ಬಿಸಿ ಬಿಸಿ ಉಣ್ಣಜ್ಜಿ ಬಿಸಿ ಬಿಸಿ ಉಣ್ಣಜ್ಜಿ ಹಂಗಾರೆ ಏಡಿ ಸಾರ್ ಹಾಕ್ರಿ ಬಿಸ್ ಪೀಸ್ ಹಾಕದಜ್ಜಿ ಹೊಲ್ಲು ಹರಿ ಅಲ್ರಿ ಬಿಡ್ಸ್ ಪೀಸ್ ಹಾಕ್ರಿ ರೊಟ್ಟಿ ರೊಟ್ಟಿ ತಿಂತೀಯಾ ರೊಟ್ಟಿ ಮೆತ್ತಂದ್ರೆ ತಿನ್ನತ್ತ ಇದು ಎಡಿ ಬಿಡ್ಸಾಕ್ತಾನೆ ಸಾರ್ ಅಂತ ತಿನ್ನತ್ತ ಅಜ್ಜಿ ಭಾಳ ಚಂದ ಐತಿ ಹೆಂಗೈತೆ ಜೇ ಸಾರು ಚಂದ ಐತೆ ಹುಡ್ರ ಯಾರ್ ಮಾಡಿದ್ರೆ ಇವಳೆ ಮಾಡಿದ್ದು ನಾನೇ ಮಾಡಿದ್ದಜ್ಜಿ ಚಂದಕ್ಕ ತೆಗಿ ಚಂದ ಐತಿ ಉಣ್ಣಜ್ಜಿ ಎಡಿ ಬಿಡ್ಸಾಕ್ತೇನೆ ಕೆಸರಿನ ಸೊಪ್ಪಿನ ಪಲ್ಯ ಹಾಕಲ್ಲ ಅಜ್ಜಿಗೆ ಕೆಸಿನ ಸೊಪ್ಪು ಅಷ್ಟೇ ನಾವು ಮಾಡಿಲ್ಲ ಈ ಕಡೆ ಕ್ಲಾಪ್ ಮಾಡಿ ಎಲ್ಲರೂ ಕ್ಲಾಪ್ ಮಾಡಿ ಅಜ್ಜಿ ಬಂದರೋ ಬಂದರೋ ಅಜ್ಜಿ ಬಂದರೋ 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 ಡ್ಯಾನ್ಸ್ ಡ್ಯಾನ್ಸ್ ಆರು ಡ್ಯಾನ್ಸ್ ಹಿಂಗೆಲ್ಲ ಮಾಡ್ತಾ ಬಂದಿಲ್ಲ ತಂಗಿ ಎಂತ ಮಾಡ್ತೀರ ನೀನೇ ಮಾಡ್ತೀನಿ ವರ್ಷ ತಂಗಿ ಎಂತ ಮಾಡ್ತೀರ ಹಿಂಗ್ ಮಾಡ್ಬೇಕ ಎಷ್ಟು ಚಂದ ಮಾಡ್ತಾರೆ ಬೇರೆ ಟೈಮಲ್ಲಿ ಅದೆಲ್ಲ ಬಿಡ್ತೇನೆ ಇಲ್ಲೋಡು ಹಾಯ್ ಮಾಡು ಮಗ ಈ ನಾಟಕವನ್ನು ಮಾಡಿಸಿದ ನಮ್ಮ ತಿಮ್ಮಣ್ಣನವರಿಗೆ ನಮಸ್ಕಾರಗಳು. ಸಮಸ್ತ ಕನ್ನಡ ಜನತೆಗೆ ನನ್ನ ಧನ್ಯವಾದಗಳು. ಸೊ ನೋಡಿದ್ರಲ್ಲ, ಇದು ಮಲೆನಾಡಿನ ಸ್ವಾಣೆ ಅಜ್ಜಿ ಹಬ್ಬ. ಇದಕ್ಕೆ ಒಂದು ಕತೆ ಕೂಡ ಇದೆ. ಸ್ವಲ್ಪ ಜನಕ್ಕೆ ಈ ಹಬ್ಬ ಸ್ಟ್ರೇಂಜ್ ಅನಿಸ್ಬೋದು, ಇಲ್ಲಿಗೆ ನೀವು ಕೇಳ್ದೇನೆ ಇರ್ಬೋದು. ಬಟ್ ನಮ್ಮ ಕಡೆ ಗೌರಿ ಬರೋಕ್ಕಿಂತ ಮುಂಚೆ ಸ್ವಾಣೆ ಅಜ್ಜಿ ಬರ್ತಾಳೆ. ಇದಕ್ಕೆ ಒಂದು ಸಣ್ಣ ಕತೆ ಕೂಡ ಇದೆ. ಹಿಂದೆ
ಪಾರ್ವತಿ ಶಿವನ ಹತ್ರ ನಾನು ತವ್ರ ಮನೆಗೆ ಹೋಗಬೇಕು ಅಂದಾಗ ಶಿವ ಬೇಡ ಅಂತ ಹೇಳ್ತಾನೆ. ಯಾಕಂದರೆ ಮಳೆಗಾಲ, ಇವಾಗ ಕಷ್ಟ ಇರುತ್ತೆ, ಅಲ್ಲಿ ಹೋದರೆ ಅವರಿಗೂ ಕಷ್ಟ, ನಿಮಗೆ ನೋಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ. ಆದರೆ ಅವಳು ಹಠ ಮಾಡ್ತಾಳೆ, ನಾವು ಹೋಗಲೇಬೇಕು ತವ್ರ ಮನೆಗೆ ಅಂತ. ಆಗ ಶಿವ ಸ್ವಾಣೆ ಅಜ್ಜಿ ರೂಪದಲ್ಲಿ ತವ್ರ ಮನೆ ಬಂದು ಅವ್ರ ಪರಿಸ್ಥಿತಿನೆಲ್ಲ ನೋಡುತ್ತಾನೆ. ಬಂದು ನೋಡಿದಾಗ ಸ್ವಾಣೆ ಅಜ್ಜಿನ ಇವರೆಲ್ಲ ತುಂಬ ಚೆನ್ನಾಗಿ ಉಪಚರಿಸಿದ್ರು ಕೂಡ. ಇಲ್ಲಿ ಅವ್ರ ಮನೇಲಿ ಇದ್ದಿದ್ದು ಬರೀ ಏಡಿ ಸಾರು ಹಾಗೆ ಕೆಸುವಿನ ಸೊಪ್ಪಿನ ಪಲ್ಯ ಅದೇ ಊಟ. ಬಟ್ ಆದರೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ಹೆಚ್ಚು ಐಬೊಗ್ಗ ಇಲ್ಲದೆ ಇದ್ರೂ. ಶಿವ ಇಲ್ಲಿನ ಪರಿಸ್ಥಿತಿ ನೋಡಿಕೊಂಡು ಪಾರ್ವತಿಗೆ ಹೋಗಿ ಹೇಳಿದ ಮೇಲೂ ಕೂಡ ಅವಳಿಲ್ಲ, ಹಠ ಮಾಡಿ ನನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹೇಳ್ತಾರೆ. ಅವಳು ಹೇಳ್ದ ಹಾಗೆ ಗೌರಿ ಬಂದಾಗ ತುಂಬ ನಾನಾ ಬಗೆಯ ತಿಂಡಿ ತಿನಿಸುಗಳು ಮಾಡಿ ಅವಳಿಗೆ ಇಟ್ಟು ಪೂಜೆ ಮಾಡೋದು. ಅದೇ ಸ್ವಾಣೆ ಅಜ್ಜಿ ಬಂದಾಗ ಕೆಸುವಿನ ಸೊಪ್ಪಿನ ಪಲ್ಯ ಹಾಗೆ ಏಡಿ ಸಾರು. ಇದು ನೆಕ್ಸ್ಟ್ ಡೇ ನಾವು ಗೌರಿ ತರಕ್ಕೆ ಹೋದಾಗ ನಾನು ಹೆಚ್ಚು ಏನು ಪಾರ್ಟಿಸಿಪೇಟ್ ಮಾಡಲಿಲ್ಲ, ನಂಗೆ ಹುಷಾರಿರಲಿಲ್ಲ. ಸೊ ಆದರೂ ಕೂಡ ನಮ್ಮಮ್ಮ ನಂಗೆ ಸ್ಯಾರಿ ಹಾಕೋ, ಹಾಳು ಸುರಿಯೋ ಮುಗ್ದಲ್ಲಿ ಇರಬೇಡ ಅಂತ ಬೈದಿದ್ದಕ್ಕೆ ಸ್ಯಾರಿ ಉಟ್ಕೊಂಡೆ. ಹಾಗೆ ನೋಡ್ಬೋದು ಸ್ವಾಣೆ ಅಜ್ಜಿ ಹಬ್ಬದಲ್ಲಿ ನನ್ನ ಮುಖನ ಫುಲ್ ಡಲ್ ಆಗಿದೆ, ಯಾಕಂದರೆ ನಂಗೆ ಸ್ವಲ್ಪ ಹುಷಾರಿಲ್ಲ, ಅಷ್ಟೇ ರೀಸನ್. ಮುಂಚೆ ನಾವು ಈ ಹಬ್ಬನ ಹಳ್ಳೀಲಿ ಆಚರಿಸ್ತಾ ಇದ್ವಿ, ನಮ್ಮ ದೊಡ್ಡಮ್ಮನೂರಲ್ಲಿ. ಅಲ್ಲಿ ಹೊಳೆ ಇತ್ತು, ಹೊಳೆಲೇ ಹೋಗ್ಬಿಟ್ಟು ಗೌರಿ ತರ್ತಾ ಇದ್ವಿ. ಬಟ್ ಈಗ ನಾವು ಇಲ್ಲಿ ದೊಡ್ಡಮ್ಮನ ಮನೆಯಲ್ಲೇ ಆಚರಿಸ್ತಾ ಇದ್ದೀವಿ. ಸೊ ಹಾಗಾಗಿ ಹೊಳೆ ಅಥವಾ ಕೆರೆ ಎಲ್ಲ ಇಲ್ಲ ಇಲ್ಲಿ ಹತ್ರದಲ್ಲಿ. ಕೆರೆ ಉಂಟು, ಬಟ್ ಅದು ತುಂಬ ಗಲೀಜಾಗಿದೆಯಂತೆ, ಅಲ್ಲಿ ಹೋಗೋಕ್ಕೆ ಸಾಧ್ಯವೇ ಇಲ್ಲ ಅಂದರು. ಸೊ ಹಾಗಾಗಿ ನಾವು ಪ್ರತಿ ವರ್ಷ ಇಲ್ಲಿ ಒಂದು ಲೈಕ್ ಏನಿದೆ ಪಕ್ಕದಲ್ಲಿ ಒಬ್ರದ್ದು ಬೋರ್ವೆಲ್ ಇದೆ. ಸೊ ಅಲ್ಲಿಂದ ಲೈಕ್ ಫ್ರೆಶ್ ಆಗಿ ವಾಟರ್ ಬರುತ್ತೆ. ಸೊ ಅದು ನೀರೆಲ್ಲ ನಾವು ಗೌರಿ ಥರದ್ದು ಮಾಡ್ತೀವಿ, ಒಂದು ಟಬ್ ಒಳಗೆ ನೀರು ಹಾಕ್ಕೊಂಡು. ಇನ್ನೇನು ಮಾಡೋಕ್ಕಾಗತ್ತೆ ಹೇಳಿ, ನಾವು ಲೈಕ್ ನಮಗೆ ಕಂಫರ್ಟ್, ಈಗ ಹಳ್ಳಿಗೆ ಹೋಗಿ ಎಲ್ಲ ಮಾಡೋಕ್ಕಾಗಲ್ಲ, ಅಲ್ಲಿ ಯಾರೂ ಇಲ್ಲ. ಸೊ ಹಾಗಾಗಿ ಇವ್ರು ಇಲ್ಲೇ ಥರದ್ದು ರೂಢಿ ಮಾಡ್ಕೊಂಡಿದ್ದಾರೆ. ಸುಮಾರು ಒಂದು 3 ವರ್ಷ ಆಗಿರ್ಬೋದು. ಲೈಕ್ ಅಕ್ಕನ ಮದುವೆ ಆದಾಗಿಂದ ಇಲ್ಲೇ ತರಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ತೀನಿ ನಾನು. ಸೊ ಬಟ್ ನಂದು ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ತುಂಬ ಚೆನ್ನಾಗಿ ಗೊತ್ತಿಲ್ಲ, ಅದು ಇವಾಗಿನ ನಾನು ರೆಗ್ಯುಲರಾಗಿ ಏನು ಅಪ್ಲೋಡ್ ಮಾಡಿಲ್ಲ, ಅದು ಆ್ಯಕ್ಟಿವ್ ಇಲ್ಲ. ಬಟ್ ಅದರಲ್ಲಿ ನಾನು ಲೈಕ್ ಊರಲ್ಲಿ ಸೆಲೆಬ್ರೇಟ್ ಮಾಡಿದ ಫುಲ್ ವೀಡಿಯೋ ಹಾಕಿದ್ದೆ, ತುಂಬ ಚೆನ್ನಾಗಿದೆ ಅದು. ಬಟ್ ಇವಾಗ ಬೇಕಿದ್ರೆ ನಾನು ಅದ್ರ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಆ ವಿಡಿಯೋ ನಿಮ್ಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೋಡ್ಬೋದು. ಅದರಲ್ಲಿ ಬರೀ ನಾನು ಮಲೆನಾಡು ಬಗ್ಗೆ, ನಮ್ಮದು ಊರಿಗೆ ಬಗ್ಗೆ ಫುಡ್ಡು ಹಾಕ್ತಾ ಇದ್ದೆ. ಇವಾಗ ಇಲ್ಲಿ ಅದೇ ನೀರಲ್ಲಿ ಗೌರಿ ತರುವಾಗ ಮರಳನ್ನು ತೆಗೆದು ಲೈಕ್ ನಾವು ಏನು ಬೆಂದಿಗೆ ಅಥವಾ ಏನು ಚೊಂಬಿಟ್ಕೊಂಡಿರ್ತೀವಿ ಲೈಕ್ ಕಳಸ ಕೂರಿಸೋದು, ಅದಕ್ಕೆ ಹಾಕೋದು. ನಮ್ಮಮ್ಮ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಅವರಂತೂ ಇವಾಗ ಯಾಕೋ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದಾರೆ ನನ್ನ ಕಣ್ಣಿಗೆ. ಹಾಗೆ ಈಶಾನ್ ಅಂತೂ ಫುಲ್ ಅವನಿಗೆ ಜಾಗಂಟೆ ಕೊಟ್ಟಿದ್ರು, ಫುಲ್ ಹೊಡೆಯೋದೇ ಕೆಲಸ. ನಾನು ನೋಡ್ತಾ ಇರ್ಬೋದು, ನಾನು ಏನಕ್ಕೂ ಹೋಗಲಿಲ್ಲ, ಅವರೇ ಎಲ್ಲ ಮಾಡಿದ್ರು. ತುಂಬ ಚಳಿ ಅಲ್ವಾ ಇವಾಗ. ಆಮೇಲೆ ಅಮ್ಮ ಫೋರ್ಸ್ ಮಾಡಿದ್ಕೆ ನಾನು ರೆಡಿ ಆದೆ. ಇವರಂತೂ ಫುಲ್ಲು ಏನು ಒಂದು ಸ್ವಲ್ಪನೂ ಅವನು ಬರೆಸ್ತಾ ಇಲ್ಲ, ಯಾರಿಗೂ ಕೊಡಲೂ ಇಲ್ಲ ಅವನು. ಇವ್ರು ನೋಡಿ ನಮ್ಮ ಹುಡುಗಿರು ಮಂದಾರ, ಸಾನಿಕಾ, ಇಬ್ಬನಿ ಅವ್ರ ಮದ್ರಂಗಿನ ಫ್ಲೆಕ್ಸ್ ಮಾಡ್ತಾ ಇದ್ದಾರೆ, ಕೆಂಪು ಬಂದಿದೆ ಅಂತ. ಗೌರಿ ತರ್ತಾನೂ ಅಷ್ಟೇ ಎಲ್ಲರಿಗೂ ಈ ಥರ ಕುಂಕುಮ ಅರ್ಶಿನ ಮಡ್ಲಕ್ಕಿ ಹಾಕಿಬಿಟ್ಟು ಲೈಕ್ ನಾವು ಎಲ್ಲಿ ಗೌರಿ ತರ್ತೀವಿ ಅಲ್ಲಿ ಇನ್ ಕೇಸ್ ಬೋರ್ವೆಲ್ಲಿಗೆ ತರ್ತಾ ಇದ್ರೆ ಅಲ್ಲಿ ಪೂಜೆ ಮಾಡಿ ಆಮೇಲೆ ಎಲ್ಲರಿಗೂ ಮಡ್ಲಕ್ಕಿ ಹಾಕಿ ಮರಳನ್ನ ಮಗಿಬೇಕು. ಗೌರಿ ತರೋ ಟೈಮಲ್ಲಿ ಲೈಕ್ ಮರಳನ್ನ ಮಗಿತಾರೆ, ಬಿಡೋ ಟೈಮಲ್ಲಿ ಕಲ್ಲು ಇದು ಮಾಡ್ತಾರೆ. ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ. ಸೊ ನಾವು ಮರಳನ್ನ ಮಗಿಯೋದು ಅಂತ ಹೇಳ್ತೀವಿ. ಒಂದು 5 ಜನ ಮಾಡಬೇಕು ಇದನ್ನು. ಸೊ ಇಲ್ಲಿ ಎಲ್ಲರೂ ಮಾಡ್ತಾ ಇದ್ದಾರೆ. ಫಸ್ಟ್ ಇವಾಗ ಇಲ್ಲಿ ಪೂಜೆ ಮಾಡಿಕೊಂಡು ಮರಳು ಮಗಿತಾ ಇದ್ದಾರೆ. ಆಂಟಿ ಬರ್ರಿ. ಎರಡು ಛತ್ರಿ ಹಾಡೇಳಕ್ಕೂ ಬರಲ್ಲ ಇವರಿಗೆ. ಇಲ್ಲಪ್ಪ, ಯಾರಿಗೂ ಬರಲ್ಲ. ಇನ್ನೊಂದು ಹಾಡು ಹೇಳ. ಸ್ಲಿಪ್ಪರ್ ಹಾಕೋಬೇಡಿ, ಬಂದು ಹಾಕೊಳ್ಳಿ ಬೇಕಾದ್ರೆ. ನಡೀರಿ. ಏಯ್ ಪವಿ, ನೀ ಆಮೇಲೆ ಮಾತಾಡ್ಸಂತೆ. ನೋಡ್ಬೇಡಿ, ನಡೀರಿ ನಡೀರಿ. ಬಾರ್ಸಿ ಗಂಟೆ.
ಗೌರಮ್ಮನ ಮನೆಗೆ ತೊಗೊಂಡು ಬಂದು ಮಂಟಪದಲ್ಲಿ ಕೂರಿಸಿದ್ರು. ಅದಾದ್ಮೇಲೆ ನನಗೆ ಅಮ್ಮ ಇಲ್ಲಿ ಗೌರಿ ದಾರನ ಕೈ ಕಟ್ಟಿದ್ರು. ಹಾಗೆ ಎಲ್ಲರಿಗೂ ಮಡ್ಲಕ್ಕಿ ಹಾಕಿದ್ದನ್ನ ಒಂದು ಪಾತ್ರೆಯಲ್ಲಿ ಬೇಷನಲ್ಲಿ ಹಾಕಿ ನೀಟಾಗಿ ಇಡ್ತಾ ಇದ್ದಾರೆ, ಬಿಕಾಸ್ ಅದು ಹರಡಬಾರ್ದು ಅಂತ. ಆಮೇಲೆ ಅದನ್ನೇ ಇಲ್ಲೆಲ್ಲ ಮಾಡ್ತಾ ಇದ್ದಾರೆ, ಎಲ್ಲ ಅವ್ರದ್ದು ವೇಲಲ್ಲಿರೋ ಮಡ್ಲಕ್ಕಿನ ತೆಗೆದು ಹಾಕ್ತಾ ಇದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು ಗೌರಮ್ಮನ ಹೇಗೆ ಅಲಂಕಾರ ಮಾಡಿದ್ದಾರೆ ಅಂತ. ಇದೇನಿದೆ ಅಲ್ಲ ಈ ಮಂಟಪ, ಇದನ್ನು ಬಾಳೆ ದಿಂಡಿಂದ ಮಾಡಿದ್ದು, ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಕಡೆ. ಗೌರಿ ಬಂದಮೇಲೆ ಮುಗೀತಲ್ಲ ಡಿಫ್ರೆಂಟ್ ಆಗಿರೋ ಅಡುಗೆಗಳು. ಫಸ್ಟು ಇದು ಇವತ್ತು ಗೌರಿ ತಂದಿದ್ದಿನ ಅಡುಗೆ ಮಾಡಿದ್ದು. ಇಲ್ಲಿ ನೋಡಿ, ಇದು ಇಲಿ ಎಡೆ ಅಂತ ಹೇಳ್ತಾರೆ. ಸೊ ಎಲ್ಲದನ್ನು ಸ್ವಲ್ಪ ಸ್ವಲ್ಪ ಹಾಕಿ ಯಾವ ಇದರಲ್ಲಿ ನಾವು ಅಡುಗೆ ಮಾಡಿರ್ತೀವಿ ಒಲೆಯಲ್ಲಿ ಅದಕ್ಕೆ ಹಾಕಬೇಕು. ಬಟ್ ಇಲ್ಲಿ ಗ್ಯಾಸಲ್ಲಿ ಮಾಡಿದ್ದು, ಸೊ ಹಾಗಾಗಿ ಇಲ್ಲಿ ಇದರಲ್ಲಿ ಬೆಳಗಿ ಗ್ಯಾಸ್ ಮೇಲೆ ಇಟ್ಟರು. ಸೊ ಊರಲ್ಲೆಲ್ಲ ಇದನ್ನ ಒಲೆಗೆ ಹಾಕ್ತಾರೆ, ಬೆಂಕಿ ಒಲೆಗೆ ಹಾಕ್ತಾರೆ. ಬಟ್ ಇಲ್ಲಿ ಗ್ಯಾಸಲ್ಲಿ ಹಾಕಿದ್ದಾರೆ. ಪೂಜೆ ಎಲ್ಲ ಮಾಡಿ ಎಡೆ ಎಲ್ಲ ಇಟ್ಟು ಪೂಜೆ ಆದಮೇಲೆ ಎಲ್ಲರೂ ಸಾಲಾಗಿ ಪಂಕ್ತಿ ಮೇಲೆ ಊಟ ಕುತ್ಕೊಂಡ್ರು. ಬಾಳೆ ಎಲೆ ಊಟ ತುಂಬ ಚೆನ್ನಾಗಿರುತ್ತೆ. ಈ ಥರ ಎಲ್ಲರೂ ಕುತ್ಕೊಂಡು ಊಟ ಮಾಡೋಕ್ಕೆ ತುಂಬ ಥರ ಅಡುಗೆಗಳು ಕೂಡ ಮಾಡಿದ್ರು. ನನಗೆ ಬೀನ್ಸ್ ಪಲ್ಯ ತುಂಬ ಇಷ್ಟ ಆಯಿತು. ಹಾಗೆ ಪಾಯಸ, ಚಿತ್ರಾನ್ನ, ಸಾಂಬಾರು, ಕೋಸಂಬರಿ, ಬೋಂಡ, ಹಪ್ಪಳ ತುಂಬ ಏನೇನೋ ಮಾಡಿದ್ರು, ಚೆನ್ನಾಗಿತ್ತು. ಹಾಗೆ ಗೌರಮ್ಮಂಗೂ ಅಷ್ಟೇ. ಅಲ್ಲಿಗೆ ಹೆಂಗಂದರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಗೌರಮ್ಮಂಗೂ ಮುಖ ತೊಳೆದ್ಬಿಟ್ಟು ಟೀ, ಆಮೇಲೆ ಅವಲಕ್ಕಿ, ಹಾಲು, ತಿಂಡಿ ಏನೇನು ಮಾಡಿರ್ತಾರೆ ಅದೆಲ್ಲದೂ ಇಡಬೇಕು. ಸೊ ಇದು ಇವಾಗೇನು ಇಟ್ಟಿದ್ದೀವಿ, ಇದು ಅವಲಕ್ಕಿ ಬಂದುಬಿಟ್ಟು ಬುಧವಾರ ಬೆಳಗ್ಗೆ. ಸೊ ಇಲ್ಲಿ ನಾವು ಗೌರಮ್ಮನ ಬಿಟ್ಟಿದ್ದು ಗುರುವಾರ ಸಂಜೆ ರಾತ್ರಿ ಆಗಿತ್ತು ಆಲ್ಮೋಸ್ಟ್. ಸೊ ಅಲ್ಲಿ ತನಕ ಥರ ತಿಂಡಿಗಳು ಮಾಡಿದ್ದು, ಚಕ್ಲಿ ಅಂತೆ, ಹೋಳಿಗೆ, ಆಮೇಲೆ ಕಜ್ಜಾಯ, ಬೋಂಡ, ಎಲ್ಲ ಥರ ತಿಂಡಿಗಳನ್ನೂ ಮಾಡಿ ಎಡೆ ಹಿಡಿಬೇಕು. ಗೌರಿ ಬಿಡೋ ದಿನ ಅಂತೂ 9 ಥರದ ಅಡುಗೆ ಮಾಡಿದರು. ಹೋಳಿಗೆ ಅಂತೂ ಈ ಸಲ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಯಾವತ್ತೂ ತಿಂದೇ ಇದ್ದವಳು 2 ತಿಂದೆ. ಸೊ ಗುರುವಾರ ಬೆಳಗ್ಗೆ ತಿಂಡಿ ಪಲಾವ್ ಮಾಡಿದರು, ಅದನ್ನು ಕೂಡ ಇಟ್ಟಿದ್ರು ಗೌರಮ್ಮಂಗೆ. ಸೊ ಇದೆಲ್ಲ ನೋಡಿದ್ರೆ ಗೌರಮ್ಮ ಮನೇಲಿದ್ದಾಗ ತುಂಬ ಖುಷಿ ಆಗುತ್ತೆ. ಆಮೇಲೆ ಅವ್ರನ್ನ ಗೌರಿ ಬಿಟ್ಟು ಗಂಗೆನ ತರಬೇಕು ಮನೆಗೆ ಬಿಡೋ ದಿವಸ. ಸೊ ಅವತ್ತು ತುಂಬ ಬೇಜಾರಾಗುತ್ತೆ. ಆಮೇಲೆ ಈ ಮಂಟಪನ ನಾವು ಎಲ್ಲ ತೆಗಿತಾ ಇದ್ದೀವಿ, ನೋಡ್ತಾ ಇರ್ಬೋದು. ಇದು ಗುರುವಾರ ತೆಗಿತಾ ಇರೋದು ಮಂಟಪನ. ಬಾಳೆ ದಿಂಡಿಂದ ಮಾಡಿರ್ತಾರೆ. ಸೊ ಆಮೇಲೆ ಏನು ಮಾಡ್ತಾರೆ ಅಂದರೆ ನೀಟಾಗಿ ಇದನ್ನು ತೆಗೆದಿಟ್ಟು ಆ ಕೋಲ್ಗಳನ್ನ ಸೇವ್ ಮಾಡ್ಕೊಳ್ತಾರೆ, ಬಿಕಾಸ್ ನೆಕ್ಸ್ಟ್ ವರ್ಷಕ್ಕೆ ಬೇಕು. ಈ ಬಾಳೆ ದಿಂಡಿಗೆ ಏನು ಮಾಡ್ತಾರೆ ಅಂದರೆ ಈ ಥರ ಬತ್ತಿ ಮಾಡ್ಕೊಳ್ತಾ ಇದ್ದಾರೆ ನೋಡಿ, ದೀಪ ಥರ. ಇದನ್ನು ಈ ಥರ ಸುತ್ತಿ ಎಣ್ಣೆಯಲ್ಲಿ ಹಾಕಿ ಇದನ್ನ ಹಚ್ಚಿಬಿಟ್ಟು ಕೆರೆಯಲ್ಲಿ ಬಿಡ್ತಾರೆ. ಸೊ ಇದರಲ್ಲಿ ಏನು ಹೇಳ್ತಾರೆ, ಮನೇಲಿ ಎಷ್ಟು ಜನ ಇದ್ದಾರೆ ಅಥವಾ ಎಷ್ಟು ಕರು, ಹಸು ಈ ಥರ ಇದ್ದಾವೆ ಅವೆಲ್ಲವಕ್ಕೂ ಒಂದೊಂದು ಅಂತಾರೆ. ಬಟ್ ಇವ್ರು ಸುಮಾರು ಒಂದಷ್ಟು 12 ಇಟ್ಟಿದ್ರು. ಅಂದರೆ ಈ ಥರ ಬತ್ತಿ ಥರ ಸುತ್ತಿ ಇದನ್ನು ಮಾಡಿದರು. ಇದನ್ನು ಇವಾಗ ಏನು ಮಾಡ್ತಾರೆ ಅಂದರೆ ಈ ಬಾಳೆ ದಿಂಡಿ ಇದೇನಿದ್ದಲ್ಲ ಇದಕ್ಕೆ ಚುಚ್ಚಿ ಕೆರೆಯಲ್ಲಿ ಬಿಡ್ತಾರೆ. ಇದು ಬಿಡೋ ದಿವಸ ಇಷ್ಟು ಐಟಮ್ಸ್ ಮಾಡಿದರು. ಈಗ ಸಂಜೆ ಗೌರಿನ ಬಿಟ್ಟು ಗಂಗೆನ ತರೋದು. ಗುರುವಾರ ಸಂಜೆ ನಾವು ಗೌರಿ ಬಿಟ್ಟಿತ್ತು. ಸೊ ಎಲ್ಲ ರೆಡಿ ಆಗ್ತಾ ಇದೆ ಇಲ್ಲಿ. ಅಂದರೆ ಈಗ ಹೆಂಗೆ ಪ್ರಿಫರೆನ್ಸ್ ಕೊಡ್ತಾರೆ ಅಂದರೆ, ಈಗ ಗೌರಿಗೂ ಹೇಗೆ ತವ್ರ ಮನೆ ಮುಖ್ಯನೋ ಗಂಗೆ ಕೂಡ ಅಷ್ಟೇ ತವ್ರ ಮನೆ ಮುಖ್ಯ. ಇವಾಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನೋಡ್ತಾ ಇರ್ಬೋದು, ಎಲ್ಲ ತೆಗೆದು ಆ ಕೋಲ್ನೆಲ್ಲ ಸೇವ್ ಮಾಡಿ ಇಟ್ಕೊಳ್ತಾ ಇದ್ದಾರೆ. ನಾನು ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಬಟ್ ಆದರೆ ಇದನ್ನು ಏನು ಮಾಡ್ತಾರೆ ಅಂದರೆ ಈ ವೇಸ್ಟ್ ಆಗಿರೋ ಥರದ್ದೆಲ್ಲ ಇದೆಯಲ್ಲ, ಇದನ್ನೆಲ್ಲ ಹೋಗ್ಬಿಟ್ಟು ಕೆರೆಗೆ ಹಾಕಿ ಬರಬೇಕು. ಈ ಥರ ಎಲ್ಲ ಎಲ್ಲೆಲ್ಲೋ ಬಿಸಾಕಂಗಿಲ್ಲ. ಅದೇ ಅವಾಗ ಹೇಳಿದ್ನಲ್ಲ, ಆ ಥರ ನೀಟಾಗಿ ದೀಪ ಹಚ್ಬಿಟ್ಟು ಕೆರೆಗೆ ಬಿಟ್ಟು ಬರ್ತಾರೆ. ಅದನ್ನು ಅಂಕಲೇ ಬಿಟ್ಟು ಬಂದ, ನಾವೇನಲ್ಲಿ ಹೋಗಲಿಲ್ಲ. ಜಸ್ಟ್ ಇಲ್ಲಿ ಇದು ಗೌರಿ ಬಿಡಕ್ಕೆ ಮಾತ್ರ ಹೋಗಿದ್ವಿ. ಹೋಗಿ ಸ್ವಲ್ಪ ಕ್ಲಿಪ್ಸ್ ತೊಗೊಂಡೆ ಅಷ್ಟೇ. ನಾನು ಹೋಗಿಬಿಟ್ಟು ಅಲ್ಲಿ ಪೂಜೆ ಮಾಡಿ ಮತ್ತೆ ಎಲ್ಲರಿಗೂ ಕುಂಕುಮ ಅರ್ಶಿನ ಕೊಟ್ಟು ಪೂಜೆ ಮಾಡಿ ಗೌರಿನ ಬಿಟ್ಟು ಗಂಗೆನ ಮನೆಗೆ ತೊಗೊಂಡು ಬರೋದು. ಸೊ ಇದು ನಮ್ಮದು ಮಲೆನಾಡಿನ ಹಬ್ಬ. ಹಾಗೆ ತುಂಬ ಚೆನ್ನಾಗಿ ಕೇಳ್ತಾ ಇದ್ರಿ ನಂದು ಯಾವ ಊರು ಅಂತ. ನಂದು ಸಾಗರ. ನಮ್ಮ ಕಡೆ ಇದೇ ರೀತಿ ಹಬ್ಬ ಮಾಡೋದು. ನಿಮ್ಮ ಕಡೆ ಹೇಗೆ ಹಬ್ಬ ಮಾಡ್ತೀರಿ, ಹಾಗೆ ನಿಮ್ಮ ಕಡೆನೂ ಹೀಗೆ ಹಬ್ಬ ಮಾಡ್ತಾರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಈ ಸತಿ ಮಳೆ ಕೂಡ ಬೇಗ ಸ್ಟಾರ್ಟ್ ಆಯಿತು. ಬಟ್ ಇವಾಗ ಇನ್ನೂ ಮಳೆ ಹೋಗಲೇ ಇಲ್ಲ, ಇನ್ನೂ ಮಳೆ ಇದೆ. ಮುಂದಿನ ವರ್ಷದ ಮಳೆಗಾಲ ಕೂಡ ಇವಾಗಲೇ ಬರ್ತಾ ಇದೆ ಅನ್ಬೋದು. ಈ ಮಳೆ ಇರೋದ್ರಿಂದ ನಮಗೆ ಸ್ವಲ್ಪ ಗೌರಿ ತರುವಾಗ ಬಿಡುವಾಗ ಸ್ವಲ್ಪ ಕಷ್ಟ ಆಯಿತು.
ಹಾಗೆ ಈ ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇರೋದಕ್ಕೂ ಸ್ವಲ್ಪ ಸಾರಿ, ಬಿಕಾಸ್ ಹೆಲ್ತ್ ಸರಿ ಇರಲಿಲ್ಲ, ಹಾಗಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮಳಲ್ ಮ್ಯಾಗ್ಯಕ್ಕೆ 5 ಜನ ಇರಬೇಕು. ಸೊ ಈ ಸತಿ ಯಾರೂ ಇರಲಿಲ್ಲ ಅಂತ ಇಶಾನ್ ಕೂಡ ಸೇರಿಸ್ಕೊಂಡಿದ್ರು ಇವರು. ನಿಮಗೆ ನಮ್ಮ ಹಬ್ಬ ನೋಡಿ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಇನ್ ಕೇಸ್ ಇಷ್ಟ ಆಗಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಇದನ್ನ ಶೇರ್ ಮಾಡಿ ವಿಡಿಯೋನ, ಸೊ ಅವ್ರಿಗೂ ತಿಳಿಯುತ್ತೆ ಇಲ್ಲಿನ ಸಂಪ್ರದಾಯ ಹೇಗಿದೆ ಅಂತ. ನಾನು ನಿಮ್ಮ ಮಲ್ನಾಡು ಹುಡುಗಿ ರಮ್ಯಾ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ನೀವೆಲ್ಲರೂ ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ಜೈ ಶ್ರೀಕೃಷ್ಣ.